ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ? ಸೊ ನಾನು ಆ ಥರ ಅಂದ್ಕೊಳ್ತಾ ಇದ್ದೀನಿ, ನೀವು ಆರಾಮಾಗಿದ್ದೀರಾ ಅಂತೇಳಿ. ಸೊ ನಾನಿವತ್ತು ಹ್ಯಾಕ್ನಿ ಮತ್ತು ಪಿಂಪಲ್ಸ್ ಹೋಗಲಿಕ್ಕೆ ಮತ್ತು ಫೇಸಲ್ಲಿರುವ ಹ್ಯಾಕ್ನಿ ಹೋಗಲಿಕ್ಕೆ ಮತ್ತು ಸ್ಕಿನ್ ತುಂಬಾ ಬ್ರೈಟ್ ಆಗಲಿಕ್ಕಿರುವಂಥ ಒಂದು ಒಳ್ಳೆ ರೆಮಿಡಿನ ತಂದೆ. ಸೊ ತುಂಬಾ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಮತ್ತು ನಿಮಗೆ ಚೆನ್ನಾಗೂ ಇರುತ್ತೆ, ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋದಿಂದ. ಸೊ ಬನ್ನಿ ಇವಾಗ ವಿಡಿಯೋದೊಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತೀರೋ ದಯವಿಟ್ಟು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಓಕೆನಾ? ಸೊ ಹಾಗೆ ಈಗ ವಿಡಿಯೋದೊಳಗಡೆ ಹೋಗೋಣ. ಸ್ಕ್ರೀನ್ ಮೇಲೆ ಈಗ ಬರ್ತಾ ಇದೆ, ಇವಾಗ ನೋಡ್ತಾ ಇರ್ತೀರಾ ನೀವು ಇವಾಗ ಸ್ಕ್ರೀನ್ ಮೇಲೆ. ಇದು ಬಂದು ನೇರಳೆ ಹಣ್ಣು ಅಂತ ಹೇಳ್ತೀವಲ್ಲ, ನೇರಳೆ ಹಣ್ಣು ಅಂತ ಹೇಳ್ತೀವಿ, ಏನು ಜಾಮ್ ಫ್ರೂಟಾ ಈ ಥರದೆಲ್ಲ ಹೇಳ್ತಾರೆ, ಅದಕ್ಕೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾವು ಇದು ಸಣ್ಣ ಮಕ್ಕಳಿಂದ ನಾವು ತಿಂತಾ ಬರ್ತೀವಿ. ಇದ್ರ ಸೀಸನ್ ಬಂದಾಗ ಇದನ್ನ ಉಪಯೋಗ ಚೆನ್ನಾಗಿರುತ್ತೆ ಇದ್ರ ಸೀಸನಲ್ಲಿ. ಸೊ ಇದ್ರ ಬೀಜಗಳು, ಇದ್ರ ಸೀಡ್ಸ್ ಏನಿದೆ ಅದು ನಮಗೆ ತುಂಬಾ ಒಳ್ಳೆಯದು. ಇದನ್ನ ಅದ್ರ ಸೀಡ್ಸ್ನ ಒಣಗಿಸಿ ಪುಡಿ ಮಾಡಿ ಡೈಲಿ ಇಂಟೆಕ್ ಅಂದರೆ ಡೈಲಿ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ನಿಗೂ ಚೆನ್ನಾಗಿರುತ್ತೆ, ನಮ್ಮ ಶರೀರಕ್ಕೂ ಚೆನ್ನಾಗಿರುತ್ತೆ, ಓಕೆನಾ? ಸೊ ಅದೇ ಥರ ನಾನು ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದೆ. ಸೊ ಈ ಬೀಜನ ತೆಗೆದುಬಿಟ್ಟು ಇದ್ರ ಬೀಜನ ಮತ್ತು ಇದರ ಹೊರಗಡೆ ಪದರ ಏನಿದೆ ಹಣ್ಣನೇ, ಅದು ನೇರಳೆ ಹಣ್ಣು ಏನಿದೆ ಅದನ್ನೇ ಫುಲ್ ತೆಗೆದು ನಾನು ಇದನ್ನ ಒಂದು ಗ್ರೈಂಡ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಆಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ಆಲೋವೆರಾ ಜೆಲ್ ಬಂದು ನಮಗೆ ಮಾಯ್ಶ್ಚರೈಸರ್ ಮಾಡಲಿಕ್ಕೆ ತುಂಬ ಆಗುತ್ತೆ. ಅದಕ್ಕೆ ನಾನು ಪ್ರತಿಯೊಂದು ನನ್ನ ಪ್ರಾಡಕ್ಟಲ್ಲಿ ನಾನು ಏನು ಯೂಸ್ ಮಾಡ್ತೀನಿ ಅದರಲ್ಲಿ ನಾನು ಆಲೋವೆರಾ ಜೆಲ್ ನಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಆಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಸ್ಕಿನ್ ಅಂತೂ ತುಂಬ ಬ್ರೈಟ್ ಆಗುತ್ತೆ, ಓಕೆನಾ? ಸೊ ಮತ್ತು ಆ್ಯಕ್ನಿ ಏನಿದೆ ಅದು ಹೋಗುತ್ತೆ, ಮತ್ತು ಪಿಂಪಲ್ಸ್ ಕಲೆ ಏನಿದೆ ಅದು ಹೋಗುತ್ತೆ. ಸೊ ಇದೀಗ ಅಪ್ಲೈ ಮಾಡುವಾ? ಸೊ ನೋಡಿ ಈ ಥರ ಇದೆ. ಒಂದು ಬೀಟ್ರೂಟ್ರ ಶೈನ್ ಅಂದರೆ ಬೀಟ್ರೂಟ್ ಇದಿದೆಲ್ಲ, ಬೀಟ್ರೂಟ್ರದ್ದು ಕಲರ್ ಆ ಥರದ್ರಲ್ಲಿದೆ, ತುಂಬ ಚೆನ್ನಾಗೂ ಇದೆ. ಸೊ ಇದನ್ನ ನನಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದು ಹಾಕಿದ ತಕ್ಷಣ ಒಂದು ಪಿಂಕ್ ಶೇಡ್ ಬರುತ್ತೆ ಸ್ಕಿನ್ನಲ್ಲಿ ನೋಡಿ. ಪ್ಯಾಕ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗುತ್ತೆ ನಮ್ಮ ಸ್ಕಿನ್, ಓಕೆ? ಸೊ ವೀಕ್ಲಿ 2 ಟೈಮ್ಸ್ ನೀವು ಇದನ್ನ, ಅಂದರೆ ವೀಕ್ಲಿ 2 ಟೈಮ್ಸ್ ಅಂದರೆ ಎಲ್ಲ ಟೈಮಲ್ಲಿ ಈ ಫ್ರೂಟ್ಸು ಸಿಗೋಲ್ಲ. ಸೊ ಆದರೂ ಸಿಕ್ಕಿದ ಟೈಮಲ್ಲಿ ನೀವು ಈ ಥರ ಮಾಡ್ಕೊಳ್ಳಿ, ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಓಕೆನಾ? ಫೇಸ್ ಪ್ಯಾಕ್ ಈ ಥರ ಮಾಡಿಕೊಂಡ್ರೆ, ಫೇಸ್ ಕ್ರೀಮ್, ಫೇಸ್ ಪ್ಯಾಕ್ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಸ್ಕಿನ್ಗೆ, ಓಕೆನಾ? ಇದೊಂಥರ ಕೋಲ್ಡಾಗಿ ನನಗೆ ಫೀಲ್ ಕೊಡ್ತಾ ಇದೆ, ತುಂಬ ಚೆನ್ನಾಗೂ ಇದೆ. ತಿನ್ಕೊಂಬಿಡೋಣ ಅಂತ ಅನಿಸಿದೆ. ಆಲೋವೆರಾ ಜೆಲ್ ಹಾಕಿರೋದ್ರಿಂದ ನನಗೀಗ ಆಗ್ತಾಯಿಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ಒಂದು ರೋಸ್ ಪೆಟಲ್ದು ಹೇಗೆ ನಮಗೆ ಒಂದು ಸ್ಮೆಲ್ ಕೊಡುತ್ತೆ, ಸೊ ಅದೇ ಥರನೇ ಇದೆ ಇದು, ತುಂಬ ಚೆನ್ನಾಗಿದೆ. ಮಾತ್ರ ಆಲೋವೆರಾ ಮತ್ತು ಇದು ಎರಡು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಯಾವ ಥರ ಇದ್ದೀನಿ ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ ಇವಾಗ, ನಾನು ಯಾವ ಥರ ಕಾಣ್ತಾ ಇದ್ದೀನಿ ಅಂತಲ್ವಾ? ಸೊ ಇದು ಹಾಕಿ ಆದಮೇಲೆ ಈ ಥರ ಅದನ್ನ ತಗೊಂಡು ಈ ಥರ ಕೈಯಲ್ಲಿ ತೆಗೆದುಬಿಟ್ಟು ಈ ಥರ ಮಾಡೋದ್ರಿಂದ ಇದು ಚೆನ್ನಾಗಿರುತ್ತೆ. ಸುಮ್ಮನೆ ಪ್ಯಾಕ್ ಹಾಕಿ ಆ ಥರ ಬಿಡೋದಕ್ಕಿಂತ ಈ ಥರ ನಾವು ಉಜ್ಕೊಂಡು ಸ್ಕಿನ್ನನ್ನು ರಬ್ ಮಾಡಿ ಮತ್ತು ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ. ಸೊ ನಿಮಗೆ ಅದು ಆದರೂ ಆಗುತ್ತೆ, ಈ ಥರನೂ ಮಾಡ್ಕೊಳ್ಳಿ. ಟೈಮ್ ಇಲ್ಲ, ಅದು ಡ್ರೈ ಆಗಲಿಕ್ಕೆ ಟೈಮ್ ಇಲ್ಲ ಆ ಥರ ಆದರೆ ಈ ಥರನೂ ಮಾಡ್ಕೊಳ್ಳಿ, ಓಕೆನಾ? ಈ ಥರನೂ ಮಾಡ್ಬೋದು. ದೆನ್ ವಾಶ್ ಇಟ್, ಓಕೆ? ನಾನು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡಿ ಬಂದಾದ್ಮೇಲೆ ನನಗೆ ಸಿಗ್ತೀನಿ ನೋಡಿ ಇವಾಗ. ಸೊ ಗಾಯ್ಸ್ ನೋಡಿ, ಸೂಪರ್ ಅಲ್ಲ? ಸೊ ಫುಲ್ ಶೈನಿಂಗ್ ಕೊಟ್ಟಿದೆ ನೋಡಿ. ಸೊ ಚೆನ್ನಾಗಿದೆ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡಿ ನೇರಳೆ ಹಣ್ಣಿನ ಫೇಸ್ ಪ್ಯಾಕ್, ಓಕೆನಾ? ಫೇಸ್ ಪ್ಯಾಕ್ನ ತೆಗೆದುಬಿಟ್ಟು ನೀವು ಈ ಥರ ಮಾಡಿ ಆಲೋವೆರಾ ಜೆಲ್ ಹಾಕಿ, ಇಲ್ಲಾಂದರೆ ನೀವೇನಾದರೂ ಅದಕ್ಕೆ ರೈಸ್ ಪೌಡರ್ ಈ ಥರದ್ದು ಯಾವುದಾದ್ರೂ ಒಂದು ಪೌಡರ್ಗಳನ್ನ ಯೂಸ್ ಮಾಡಿ ನೀವು ಪ್ಯಾಕ್ ಥರ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಆಲೋವೆರಾ ಒಂದೇ ಹಾಕಿ ನಾನು ತೋರಿಸಿರೋದ್ರಿಂದ ಇಷ್ಟು ಚೆನ್ನಾಗಿದೆ ನೋಡಿ ನನ್ನ ಸ್ಕಿನ್ ಯಾವ ಥರ ಆಯಿತು ಅಂತೇಳಿ.
ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇದು ರಿಸಲ್ಟ್ ಇನ್ನೂ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು 2 ಡೇಸ್ ಆಗುತ್ತೆ ಇದು ರಿಸಲ್ಟ್ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ. ಸೊ ಐ ಹೋಪು ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಮತ್ತು ಲೈಕ್ ಆಗ್ಬೋದು ಮತ್ತು ಯೂಸ್ಫುಲ್ಲು ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಸರಿತಾ ಜಸ್ಟ್ ಕ್ಲಿಪ್ನ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.